ನೋಡಿ ನಮ್ಮ ಹಲಸಿನ ಪಾಯಸ ರೆಡಿ ಆಯಿತು. ನಾನು ಹಲಸಿನ ಹಣ್ಣನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ಥರದ ರೆಸಿಪಿ ಮಾಡಿದ್ದೇನೆ. ಈ ಗಟ್ಟಿಯಾಗಿರ್ಬೋದು, ಅಪ್ಪ, ಈ ಥರ ಬೇರೆ ಬೇರೆ ಮಾಡಿದ್ದೇನೆ. ಇವತ್ತು ನಾನು ಈ ಹಲಸಿನ ಹಣ್ಣಲ್ಲಿ ಸ್ಪೆಷಲ್ ಆದ ಪಾಯಸ ಯಾವ ರೀತಿ ಮಾಡೋದಂತೇಳಿ ತೋರಿಸಿಕೊಡ್ತೇನೆ. ತುಂಬಾ ಚೆನ್ನಾಗಿ ಬರ್ತದೆ, ನಿಮಗೂ ಕೂಡ ಇಷ್ಟ ಆಗ್ತದೆ. ವಿಡಿಯೋನ ತಪ್ಪದೆ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಒಳ್ಳೆ ಪರಿಮಳ ಬರ್ತಾ ಇತ್ತು. ಹೊರಗಡೆಯಿಂದ ಪರಿಮಳ ತುಂಬ ಬಂದಿದ್ದಕ್ಕೆ ಒಳ್ಳೆ ಹಣ್ಣಾಗಿದೆ ಅಂತ ಹೇಳಿ ಓಪನ್ ಮಾಡಿದೆ. ಸ್ವಲ್ಪ ಕಲರ್ ಕಡಿಮೆ ಉಂಟು, ಆದರೆ ಏನು ಪರವಾಗಿಲ್ಲ. ಹೇಗೆ ಉಂಟಂತ ಹೇಳಿ ಒಂದ್ಸಲ ತಿಂದು ನೋಡುವ ಅಂತ ಹೇಳಿ ತೆಗೆದೆ. ನೋಡಿ, ಒಂದು ಭಾರಿ ಸ್ವೀಟ್ ಉಂಟು. ಕೆಲವೆಲ್ಲ ಹಾಗೆಯೇ ಹೊರಗಡೆ ನಮಗೆ ಪರಿಮಳ ಬರ್ತದೆ, ಒಳಗಡೆ ಸ್ವಲ್ಪ ಕಲರ್ ಈ ಥರ ಇದ್ದರೆ ಕೂಡ ಸ್ವೀಟ್ ತುಂಬಾ ಇರ್ತದೆ. ಮತ್ತು ಇದು ಬರ್ಕೆ ಹಲಸಿನ ಹಣ್ಣು, ಗಟ್ಟಿ ಗಟ್ಟಿ ಉಂಟು. ಹಾಗಿದ್ರೇ ಒಳ್ಳೇದಾಗ್ತದೆ ನಮ್ಮ ಪಾಯಸಕ್ಕೆ. ಹಲಸಿನ ಸೋಳೆಯನ್ನು ಚಿಕ್ಕದಾಗಿ ಕಟ್ ಮಾಡುವ. ಆದರೆ ಇದನ್ನು ನಾವು ಪಾಯಸಕ್ಕೆ ಹಾಕುವಾಗ ದೊಡ್ಡ ದೊಡ್ಡದಿದ್ರೆ ಒಳ್ಳೇದಾಗೋದಿಲ್ಲ. ನೋಡಿ, ಈ ಥರ ಒಟ್ಟಿಗೆ ಇಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಯಿತು. ಒಂದು ಅರ್ಧ ಕಡಿ ತೆಂಗಿನಕಾಯನ್ನು ತಗೊಂಡಿದ್ದೇನೆ, ಅದನ್ನು ನೋಡಿ ತುರಿದಿಟ್ಟಿದ್ದೇನೆ. ಈ ಥರ ತೆಂಗಿನ ತುರಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಇದರ ಹಾಲನ್ನು ತೆಗೆಯುವ. ನೋಡಿ, ತೆಂಗಿನ ಹಾಲೆಲ್ಲ ತೆಗೆದಾಯಿತು. ಅದನ್ನು ಈ ಥರ ಸೋಸ್ಕೊಳ್ಬೇಕು. ಕೊಚಟಿ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಪಾಯಸಕ್ಕೆ ಬೇಕಾಗಿ ಫಸ್ಟಿಗೆ ನಾವು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿಯುವ. ನಾನಿಲ್ಲಿ 1.5 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಗೋಡಂಬಿಯನ್ನು ಹಾಕಿದ್ದೇನೆ. ಒಂದು 10 ರಿಂದ 15 ಗೋಡಂಬಿ, ಹಾಗೆ ಒಂದು 10 ರಿಂದ 15 ದ್ರಾಕ್ಷಿ ಎಲ್ಲ ಸ್ವಲ್ಪ ಉಬ್ಬಿ ಬರಲಿ. ಗೋಡಂಬಿ ಸ್ವಲ್ಪ ಕೆಂಪಾಗಲಿ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಹುರಿಯುವ. ನೋಡಿ, ಇದನ್ನೆಲ್ಲ ಒಂದು ಬಾಣಲೆಗೆ ಶಿಫ್ಟ್ ಮಾಡುವ. ಇನ್ನು ಅದೇ ಪಾತ್ರೆಗೆ ನಾವು ಕಟ್ ಮಾಡಿದ ಹಲಸಿನ ಹಣ್ಣನ್ನು ಹಾಕೊಳ್ಳುವ. ಆವಾಗ ಡ್ರೈ ಫ್ರೂಟ್ಸ್ ನಾವು ಹುರಿದ ತುಪ್ಪನೇ ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಅದರಲ್ಲಿ ಈ ಕಟ್ ಮಾಡಿದ ಹಲಸನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡುವ. ನೋಡಿ, ಹಲಸಿನ ಹಣ್ಣನ್ನು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಪರಿಮಳ ಕೊಡ್ತದೆ. ನೋಡಿ, ಇದು ಒಳ್ಳೆ ಫ್ರೈ ಆಯಿತು. ಇನ್ನು ನಾವು ಇದಕ್ಕೆ ಬೆಲ್ಲವನ್ನು ಹಾಕೊಳ್ಳುವ. ಅರ್ಧ ಫ್ರೈ ಆಯಿತು ನೋಡಿ. ಇನ್ನರ್ಧ ಬೆಲ್ಲ ಹಾಕಿ ನಾವು ಸ್ವಲ್ಪ ಕುದಿಸ್ತೇವೆ. ನೋಡಿ, ಆವಾಗದು ಒಳ್ಳೆ ಫ್ರೈ ಆಗ್ತದೆ. ಬೆಲ್ಲ ಬೇಗ ನೀರಾಗಲಿ ಅಂತ ಹೇಳಿ ನಾನು ಪುಡಿ ಮಾಡಿಟ್ಟಿದ್ದೆ. 1 ಕಪ್ಪಲ್ಲಿ 3/4 ಕಪ್ ಆಗುವಷ್ಟು, ಅಂದರೆ ಒಂದು ಅಚ್ಚು ಬೆಲ್ಲ ಇರ್ತದೆ ನೋಡಿ, ಅಷ್ಟನ್ನು ತಗೊಂಡಿದ್ದೇನೆ ಪುಡಿ ಮಾಡಿ. ಬೆಲ್ಲ ಕರಗಲಿಕ್ಕೆ ಬೇಕಾಗಿ ಮಾತ್ರ ನೀರನ್ನು ಸೇರಿಸಿದೆ. ನೋಡಿ, ಬೆಲ್ಲ ಎಲ್ಲ ನೀರಾಯಿತು. ಸ್ವಲ್ಪ ಬೆಲ್ಲ ಪಾಕ ಬರಲಿ. ಇನ್ನು ನಾವು ತೆಂಗಿನ ಹಾಲನ್ನು ಹಾಕೊಳ್ಳುವ. ಸರಿ ಕುದಿ ಬರಲಿ. ನಾವು ನಾರ್ಮಲ್ ಆಗಿ ಬೇರೆಲ್ಲ ಪಾಯಸ ಮಾಡೋದಕ್ಕಿಂತ ಈ ಹಲಸಿನ ಹಣ್ಣಿನ ಪಾಯಸ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಇದನ್ನು ಮತ್ತೆ ಹೆಚ್ಚಾಗಿ ಮಳೆಗಾಲದಲ್ಲಿ ನಾವು ಮಾಡ್ತೇವೆ. ಅಂದರೆ ಈ ಸೀಸನ್ ಅಲ್ಲ, ಹಲಸಿನ ಹಣ್ಣಿನ ಸೀಸನ್ ಯಾವಾಗ ಇರ್ತದೆ ಆವಾಗ ಮಾತ್ರ ಮಾಡಲಿಕ್ಕೆ ಆಗೋದು ಈ ಪಾಯಸವನ್ನು. ಬೇರೆ ಟೈಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ. ಹಾಗಾಗಿ ಇದು ಈ ಸೀಸನ್ನ ಸ್ಪೆಷಲ್ ಪಾಯಸ. ಚಿಟಿಕೆ ಉಪ್ಪನ್ನು ಸೇರಿಸುವ. ಏಲಕ್ಕಿ ಪೌಡರ್ ಒಂದು ಅರ್ಧ ಸ್ಪೂನ್. ಚೆಂದ ಮಾಡಿ ಮಿಕ್ಸ್ ಮಾಡುವ. ನೋಡಿ, ಪಾಯಸ ಚೆನ್ನಾಗಿ ದಪ್ಪ ಆಗ್ತಾ ಬಂದಿದೆ. ಇನ್ನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸುವ. ನೋಡಿ, ನಮ್ಮ ಹಲಸಿನ ಪಾಯಸ ರೆಡಿ ಆಯಿತು. ಹೇಗೆ ಬಂದಿದೆ ನೋಡಿ. ನಾವು ಕುದಿಸಿದಷ್ಟು ಈ ಹಲಸಿನ ಹಣ್ಣು ಉಂಟಲ್ಲ ದಪ್ಪ ಆಗ್ತಾ ಹೋಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಲಸಿನ ಹಣ್ಣಿನ ಪಾಯಸ ಹೇಗೆ ಬಂದಿದೆ. ನೋಡುವಾಗಲೇ ತಿನ್ನುವ ಅಂತೇಳಿ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆ ಪರಿಮಳ ಕೂಡ ಇದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.